ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಫೂರ್ತಿ ಸಜ್ಜನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ, ಡ್ರೆಸ್ ಎಲ್ಲ ತೆಗಿತಾ ಇದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಎಸ್, ನಾನು ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು ಮೆಟ್ರೋ ತೊಗೊಂಡೆ. ಮೆಟ್ರೋಯಿಂದ ಡೈರೆಕ್ಟು ಮಂತ್ರಿ ಮಾಲ್ಗೆ ಹೋದೆ. ಏನು ಸ್ಪೆಷಲ್ ಮಂತ್ರಿ ಮಾಲಲ್ಲಿ ಶಾಪಿಂಗಾ ಅಂತ ಥಿಂಕ್ ಮಾಡಿದ್ರೆ ಇಲ್ಲ, ಮೇಜರ್ ಶಾಪಿಂಗ್ಗೆ ಅಂತ ಅಲ್ಲ ಹೋಗಿದ್ದು, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಲಿಕ್ಕೆ ಅಂತ. ತುಂಬ ದಿನ ಆಗಿತ್ತು ಮೀಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಓಕೆ, ಒನ್ ಡೇ ಅವ್ರ ಥರ ಹೋಗೋಣ ಅಂತ ಬೆಳಿಗ್ಗೆನೇ ಹೋಗಿದ್ದೆ. ಅವ್ರು ಇನ್ನೂ ಬಂದಿರಲಿಲ್ಲ, ಒಂದು 15-20 ಮಿನಿಟ್ಸ್ ಆಗುತ್ತೆ ಅಂದರು. ನಾನು ಅಷ್ಟರಲ್ಲಿ ಮಿನಿಸೋದಲ್ಲಿ ಏನಾದ್ರು ಇಷ್ಟ ಆಗುತ್ತಾ ನೋಡೋಣ ಅಂತ ಹೋದೆ. ನಾನು 95% ಸಿಂಗಲಾಗಿ ಶಾಪ್ ಮಾಡಲ್ಲ, ಬಿಕಾಸ್ ಏನೋ ನನಗೆ ಅದು ಇಷ್ಟ ಆಗೋಲ್ಲ. ನನ್ನ ಫ್ರೆಂಡ್ಸ್ ಇರಬೇಕು, ಇಲ್ಲ ನನ್ನ ಹಸ್ಬೆಂಡ್ ಇರಬೇಕು, ಇಲ್ಲ ನನ್ನ ಮೈದ್ನ ಯಾರಾದರೂ ಇದ್ರೂ ಓಕೆ, ಅವ್ರು ನನ್ನ ಫ್ರೆಂಡ್ಸ್ ಆ ಥರ ನನಗೆ ಕಂಫರ್ಟಬಲ್ ಆಗಿರೋರು ಯಾರಾದರೂ ಒಬ್ರು ಇರಬೇಕು, ಅವಾಗ ನಂಗೆ ಶಾಪಿಂಗ್ ಮಾಡಲಿಕ್ಕೆ ಓಕೆ ಅನ್ನೋ ಫೀಲ್ ನನಗೆ. ಅಲ್ಲಿಂದ ನಾನು ವೆಸ್ಟ್ ಸೈಡ್ಗೆ ಬಂದೆ. ವೆಸ್ಟ್ ಸೈಡಲ್ಲಿ ಕಲೆಕ್ಷನ್ಸ್ ಹೇಗಿದೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಬಂದಿದ್ದು, ಬಿಕಾಸ್ ನನ್ನದು ಈ ಮಂತ್ ಬರ್ಡೇ ಇತ್ತು. ಸೊ ಆಫರ್ಸ್ ಕೂಡ ಇರುತ್ತೆ ಆಗಸ್ಟಲ್ಲಿ, ಪ್ಲಸ್ ನನ್ನ ಬರ್ಡೇ ಮಂತ್ ಕೂಡ ಶಾಪ್ ಮಾಡಬೇಕಾಗತ್ತೆ ಅಲ್ಲ, ಅದಕ್ಕೆ ಕಲೆಕ್ಷನ್ಸ್ಗೋಸ್ಕರ ನಾನು ಇಲ್ಲಿ ಚೆಕ್ ಮಾಡೋಕ್ಕೆ ಬಂದೆ. ಹೋಮ್ ಸೆಂಟರಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಹೊಸ್ದಾಗಿ ಮನೆ ಕಟ್ತಾ ಇದ್ದೀರಾ ಅಥವಾ ರಿನೋವೇಟ್ ಮಾಡ್ತಾ ಇದ್ದೀರಾ ಹಾಗೆಲ್ಲ ಅಂದರೆ ನೀವು ಬಂದುಬಿಟ್ಟು ಚೆಕ್ ಮಾಡ್ಬೋದು ಇಲ್ಲಿ ಹೋಮ್ ಸೆಂಟರಲ್ಲಿ. ಇದು ನೋಡಿ, ಲೆಮನ್ ಗಿಡ ಪ್ಲಾಸ್ಟಿಕ್ದು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ರಿಯಲ್ ಆಗಿ. ಅಲ್ಲಿಂದ ಹಂಗೆ ಪಾಸ್ ಆಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಎಲ್ಲಿದೆಯಾ ನೀನು, ನಾವು ಆಲ್ರೆಡಿ ರೀಚ್ ಆದ್ವಿ ಅಂತ. ಫಸ್ಟು ಅಲ್ಲಿಂದ ಡೈರೆಕ್ಟ್ ಪ್ಲೇ ಸ್ಟೇಷನಿಗೆ ಬಂದ್ವಿ. ನನ್ನ ಫ್ರೆಂಡ್ ಮಗಳೆಷ್ಟು ಧೃತಿ ಅಂತ, ಅವಳಿಗೊಂದು 30 ಮಿನಿಟ್ಸ್ ಆಟ ಆಡಿಸಿ ಅಲ್ಲಿಂದ ನಾವು ಲಂಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಇವಳೇ ನೋಡಿ ಧೃತಿ ಅಂತ, ಅಲ್ಲಿ ಮೇಲಿಂದ ಯೆಲ್ಲೋ ಕಲರ್ ಟಾಪ್ ಹಾಕ್ಕೊಂಡು ಬರ್ತಾ ಇದ್ದಾಳಲ್ಲ, ಶಿ ಇಸ್ ವೆರಿ ನಾಟಿ, ವೆರಿ ಗುಡ್ ಕಿಡ್. ಏನು ಅಡುಗೆ ಮಾಡ್ಕೊಡ್ತೀಯ ಧೃತಿ? ನಾವು ಫ್ಯಾಮಿಲೀಸ್ ಎಲ್ಲ ಆಚೆ ಹೋದರೆ ಶಿ ಇಸ್ ದ ಬೆಸ್ಟ್ ಎಂಟರ್ಟೈನರ್. ನಮ್ಗೊಂದು ನಿಮಿಷನೂ ಬೇಜಾರಾಗೋ ಥರ ಅವಳು ನೋಡ್ಕೊಳಲ್ಲ. ಯಾವಾಗಲೂ ಮಾತಾಡಿಸ್ಕೊಂಡು ಆಟ ಆಡಿಕೊಂಡು ಚೆನ್ನಾಗಿರುತ್ತಾಳೆ. ಇಫ್ ಯು ಆರ್ ಸೀಯಿಂಗ್ ದಿಸ್, ಐ ಲವ್ ಯು ಧೃತಿ. ಗೈಸ್, ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಕೇಳಿಸ್ದಲೇ ಇರ್ಬೋದು, ಬಿಕಾಸ್ ನಿಮ್ಗೆ ಗೊತ್ತಲ್ವ, ಬ್ಯಾಂಗ್ಳೂರಲ್ಲಿ ಡೈಲಿ ಮಳೆ ಬರ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗಿದೆ. ಸೊ ಕೋಲ್ಡ್ ಆಗಿಬಿಟ್ಟಿದೆ, ಕಾಫು ಕೋಲ್ಡು ಎಲ್ಲ ವಾಯ್ಸ್ ಚೇಂಜ್ ಆಗಿದೆ. ಅದೇ ರೀಸನಿಂದ ನಾವು ಅಲ್ಲಿಂದ ಡೈರೆಕ್ಟ್ ಊಟಕ್ಕೆ ಅಂತ ಬಂದ್ವಿ. ಅಲ್ಲಿ ನಾವು ಸ್ಟಾರ್ಟಿಂಗೇ ಹೆಸ್ರು ಬರ್ಸೋಗ್ಬೇಕಿತ್ತು ಶಾಂತಿ ಸಾಗರಲ್ಲಿ. ನಾವು ಹೆಸ್ರು ಬರ್ಸಿ ಹೋಗಲಿಲ್ಲ ಪ್ಲೇ ಸ್ಟೇಷನ್ಗೆ, ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಮ್ಗೆ ಟೇಬಲ್ ಸಿಕ್ತು. ಬಟ್ ಆ್ಯಂಬಿಯನ್ಸ್ ಇಸ್ ಸೋ ಗುಡ್, ಫುಡ್ಡು ಮಾತ್ರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಇಲ್ಲಿ ಹೋಗ್ತೀನಿ. ನಮಗೆ ಇದು ಚೈತ್ರನ ರೆಫರ್ ಮಾಡಿದ್ದು, ನಾವು ಇಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ವಿ, ಚೆನ್ನಾಗಿತ್ತು, ಇಲ್ಲೇ ಹೋಗೋಣ ಅಂದ್ಲು. ಯೂಶ್ವಲಿ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಅಟ್ಲೀಸ್ಟ್ ಒಂದು ಐಟಮ್ ಆದರೆ ನಾಟ್ ಸ್ಯಾಟಿಸ್ಫೈಡ್ ಥರ ಇರುತ್ತೆ ಅಲ್ವಾ. ಬಟ್ ಶಾಂತಿ ಸಾಗರಲ್ಲಿ ಒಂದು ನಾಟ್ ಸ್ಯಾಟಿಸ್ಫೈಡ್ ಥರ ಇರಲಿಲ್ಲ. ನಾವು ಆರ್ಡ್ರ್ ಮಾಡಿದ್ದೆಲ್ಲನೂ ತುಂಬಾ ಚೆನ್ನಾಗಿತ್ತು. ದಿಸ್ ಇಸ್ ನಾಟ್ ಪ್ರಮೋಷನಲ್ ವಿಡಿಯೋ ಗೈಸ್, ಇದು ಕಂಪ್ಲೀಟ್ ನಾವು ಊಟ ಮಾಡಿದ್ಮೇಲೆ ನಮಗೇನು ಅನ್ನಿಸ್ತು ನಾವು ಅದನ್ನೇ ಹೇಳ್ತಾ ಇರೋದು. ಬಟ್ ವೆರಿ ಗುಡ್, ಮಂತ್ರಿ ಮಾಲಲ್ಲಿರೋ ಶಾಂತಿ ಸಾಗರ್ ಚೆನ್ನಾಗಿತ್ತು ಫುಡ್. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕೂಡ ವ್ಲಾಗ್ ಮಾಡ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತೀನಿ. ಊಟ ಮುಗಿಸ್ಕೊಂಡು ಕೆಳಗಡೆ ಬರಬೇಕಾದ್ರೆ ಇನ್ನೊಬ್ಬರು ಫ್ರೆಂಡ್ ಲತಾ ಅವರು ವಿಲ್ ಸಿ ಸಮ್ ಬ್ಯಾಗ್ಸ್ ಅಂತ ಅಂದರು. ಅಲ್ಲಿ ಹಾಗೆ ನನಗೆ ಈ ಲ್ಯಾಪ್ಟಾಪ್ ಬ್ಯಾಗ್ ಇಷ್ಟ ಆಯಿತು. ಓಕೆ ನೋಡೋಣ ಅಂತೇಳಿ ತೆಗೆದು ನೋಡ್ತಾ ಇದ್ದೆ. ಸ್ಪೇಷಿಯಸ್ ಆಗಿತ್ತು, ಚೆನ್ನಾಗಿತ್ತು, ವಿತ್ ಗುಡ್ ಪ್ರೈಸ್ಗೆ ಬಂತು. ಎಲ್ಲರೂ ಸೇರಿ ಆಲ್ಮೋಸ್ಟ್ 5 ಬ್ಯಾಗ್ಸ್ ತೊಗೊಂಡ್ವಿ. ಸೊ ಅವರು 1000 ರುಪೀಸ್ ಆಫ್ ಕೂಡ ಕೊಟ್ಟರು. 5 ಬ್ಯಾಗ್ಸ್ ತೊಗೊಂಡ್ರೆ 1000 ರುಪೀಸ್ ಆಫ್ ಅಂತ ಅಂದರು. ನಾವು ಇನ್ನೊಂದು ವಾಲೆಟ್ ಕೂಡ ತೊಗೊಂಡ್ವಿ. ನಾನು ತೋರ್ಸೋದು ಮರ್ತೋದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಐಮ್ ವ್ಲಾಗಿಂಗ್ ನೋ ಗೈಸ್, ಮರ್ತೋಗ್ಬಿಡುತ್ತೆ ಕೆಲವೊಂದು ಸತಿ. ಅಲ್ಲಿಂದ ಲೈಫ್ ಸ್ಟೈಲಿಗೆ ಹೋದ್ವಿ. ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಮೇಕಪ್ ಐಟಮ್ಸ್ ತೊಗೋಬೇಕಿತ್ತು. ಲಿಪ್ಸ್ಟಿಕ್, ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ, ಬೇಕಿದ್ರೂ ಬೇಕಿಲ್ಲ ಅಂದ್ರೂ ಡೈರೆಕ್ಟಾಗಿ ಹೋಗ್ಬಿಟ್ಟು ಸುಮ್ಮನೆ ಓಕೆ ವಿಲ್ ಟೇಕ್ ಇಟ್ ಅನ್ನೋ ರೀತಿಯಾಗಿರುತ್ತೆ. ಇದು ಸೆಟ್ ಆಫ್ 4 ಬ್ರಷ್, 4 ಥರ ಡಿಫ್ರೆಂಟ್ ಬ್ರಷಸ್ ಇರುತ್ತೆ. ಇದು ಒಂದು ಗುಡ್ ಡೀಲ್ಗೆ ಸಿಕ್ತು ನನಗೆ. ಐ ಥಿಂಕ್ 299 ಆರ್ 399 ರುಪೀಸ್ಗೆ ಸಿಕ್ತು. ಅದು 699 ಆರ್ 799 ಇತ್ತು ಅನಿಸುತ್ತೆ. 50% ಆಫ್ಗೆ ಸಿಕ್ತು. ಅಲ್ಲಿಂದ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ತೊಗೊಂಡು ನಾನು ಅಲ್ಲಿಂದ ಹೊರಟೆ, ಅವರು ಕೂಡ ಹೊರಟರು. ಅಲ್ಲಿಂದ ನಾನು ಮೆಟ್ರೋದಲ್ಲಿ ಬಂದೆ. ನಮ್ಮ ಫ್ಯಾಮಿಲಿ ಎಲ್ಲ ಫಿಲ್ಮ್ ಬ್ಯಾಕ್ಗ್ರೌಂಡ್ ಅಂದಮೇಲೆ ಮೂವೀಸ್ಗೆ ಹೋಗ್ದಲ್ಲೇ ಇರ್ತೀವ, ತುಂಬ ಮೂವೀಸ್ಗೆ ಹೋಗ್ತೀವಿ. ಅದೇ ಥರ ಜೂನಿಯರ್ ಸಿನಿಮಾಗೂ ಹೋದ್ವಿ. ವಿತೌಟ್ ಎಕ್ಸ್ಪೆಕ್ಟೇಷನ್ ಹೋಗಿದ್ದು.
ಬಟ್ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಸೂಫ್ರಮ್ಸ್ ಹೋಗೋದ್ವಿ. ಇದನ್ನು ಹೋಗಿದ್ದು ಫಸ್ಟ್ ಡೇ ನೈಟ್ ಶೋಗೆ ಹೋಗಿದ್ವಿ. ತುಂಬ ದಿನ ಆದಮೇಲೆ ಥಿಯೇಟರ್ ಫುಲ್ ನೋಡಿದ್ದು, ವಿಷುವಲ್ಸು ಎಲ್ಲರೂ ನಗ್ತಾ ಇದ್ದಿದ್ದು ಖುಷಿ ಆಯಿತು ಒಂಥರ. ಸೂಫ್ರಮ್ಸು ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಖುಷಿಯಿಂದ ಆಚೆ ಹೋದ್ವಿ. ಮೇ ಬಿ ತುಂಬ ದಿನ ಆದಮೇಲೆ ಈ ಥರ ಸಿನಿಮಾಗಳು ನಾನು ನೋಡಿದ್ದು. ನೈಟ್ 2 ಸಿನಿಮಾ ಮುಗಿಸ್ಕೊಂಡು ಬಂದು ಚಟ್ನಿ ಮಾಡೋಣ, ಬದನೆಕಾಯಿ ಚಟ್ನಿ ಅಂತ ಹೇಳ್ಬಿಟ್ಟು ಬದನೆಕಾಯಿ ಸುಡ್ತಾಯಿದ್ದೀನಿ. ಸೊ ನಿಮಗೆ ನನ್ನ ಬಗ್ಗೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಥವಾ ಯಾವ ರೀತಿ ವೀಡಿಯೋಸ್ ಬೇಕು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದನ್ನು ವೀಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಸೊ ಹೇಗೆ ಬರ್ತಿದೆ ವೀಡಿಯೋ ಅಂತ ಹೇಳಿ ನಾನು ರೀಲ್ಸ್ ಕೂಡ ಪೋಸ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ. ಅಂದರೆ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಪೋಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬದನೆಕಾಯಿ ಕೂಡ ಸುಟ್ಕೊಂಡೆ. ಈ ರೆಸಿಪಿ ಐ ಥಿಂಕ್ ಎಲ್ಲರ ಮನೇಲೂ ಮಾಡ್ತಾರೆ. ಬೈ ಚಾನ್ಸ್ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ತಿಂದವರು ಕೂಡ ಈ ಚಟ್ನಿನ ಇಷ್ಟಪಡ್ತಾರೆ. ಆಮೇಲೆ ಮೆಣಸಿನ್ಕಾಯಿ ಕೂಡ ಸುಟ್ಕೋಬೇಕು. ನಾನು ಯಾವುದ್ರಲ್ಲಿ ಸುಡ್ತಾಯಿದ್ದೀನಿ ಅಂದರೆ ದಿಸ್ ಇಸ್ ಬಾರ್ಬಿಕ್ಯೂ ಸ್ಟಿಕ್. ನೀವು ನಾರ್ಮಲ್ ಒಂದು ಪ್ಲೇಟಿಶ್ ಥರ ಬರುತ್ತೆ ಅಲ್ವಾ, ಸ್ಕ್ವೇರ್ ಶೇಪು ಅದ್ರ ಮೇಲೂ ಸುಟ್ಕೋಬೋದು. ನಾನು ಅದ್ರ ಮೇಲೆ ಸುಟ್ಕೊಂಡಿಲ್ಲ ಈ ಸತಿ. ಇಟ್ ಈಸ್ ಈಸಿ ಅಂತ ಹೇಳ್ಬಿಟ್ಟು ಬಾರ್ಬಿಕ್ಯೂ ಸ್ಟಿಕ್ಕಲ್ಲೇ ಸುಟ್ಕೊಂಡೆ. ನೀವು ಅದ್ರ ಮೇಲೆ ಸುಟ್ಕೊಂಡ್ರೆ ಬೇಗ ಕೂಡ ಆಗುತ್ತೆ, ತುಂಬ ಇಡ್ಬೋದು ಅಲ್ವಾ ಅದ್ರ ಮೇಲೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗ ಸೈಡ್, ಅಂದರೆ ಮಿಡಲ್ ಆಫ್ ಕರ್ನಾಟಕ ರೀಜನ್ ಥರ ಬರುತ್ತೆ. ಈ ಸೈಡು ಅಲ್ಲ ಆ ಸೈಡು ಅಲ್ಲ, ಎರಡೂ ಕಲ್ಚರ್ ಮಿಕ್ಸ್ ಆಗಿರುತ್ತೆ. ಬಟ್ ನನ್ನ ಹಸ್ಬೆಂಡ್ ಅವ್ರು ಬಂದುಬಿಟ್ಟು ಉತ್ತರ ಕರ್ನಾಟಕ ರಾಯಚೂರು ಸೈಡು. ಸೊ ಅವ್ರದ್ದು ಪ್ರಾಪರ್ ರೊಟ್ಟಿ ಊಟ ಸ್ಟೈಲ್ ಇರುತ್ತೆ. ಆದಷ್ಟು ಕಲಿತಾ ಇದ್ದೀನಿ ನಾನು ಮಾಡೋದನ್ನ. ಐ ಆಮ್ ನಾಟ್ ಪರ್ಫೆಕ್ಟ್ ಅಲ್ವಾ, ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ, ಎವ್ರಿ ಡೇ ಕಲಿತಾನೆ ಇರ್ತಾರೆ. ಸೊ ಈ ರೆಸಿಪಿ ನೋಡಿ, ಶೇಂಗಾ ಹುರ್ಕೊಳ್ಳಿ. ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ, ಬೇಸಿಕ್ ಶೇಂಗಾ ಚಟ್ನಿ ಪುಡಿ. ಶೇಂಗಾ ಎಲ್ಲ ನೀಟಾಗಿ ಹುರ್ಕೊಳ್ಳಿ. ಆವಾಗಲೇ ನಾನು ತೋರಿಸ್ದೆ ಅಲ್ವಾ, ಆ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸ್ವಲ್ಪ ಆರಿದ ಮೇಲೆ ಸಿಪ್ಪೆ ಎಲ್ಲ ಸುಲ್ಕೊಂಬಿಡಿ. ಇದು ನಾನು ಪುಟಾಣಿ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಬ್ರು ಮನೇಲಿ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ, ಅವರು ಸ್ಕಿಪ್ ಮಾಡ್ಕೋಬೋದು. ನಮಗೆ ಬೆಳ್ಳುಳ್ಳಿ ಈರುಳ್ಳಿ ಇರಲಿಲ್ಲ ಅಂದರೆ ನಮ್ಗೆ ಊಟನೇ ಹೋಗೋಲ್ಲ. ಸೊ ಈ ರೀತಿ ಎಲ್ಲನೂ ಇಟ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಶೇಂಗಾ ಬೀಜ, ಪುಟಾಣಿ, ಬೆಳ್ಳುಳ್ಳಿ, ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಥವಾ ಖಾರಕ್ಕೆ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ಮಿಕ್ಸಿ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಪೌಡರ್ ಆಗುತ್ತೆ. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ ಪೌಡರ್ ಚಟ್ನಿ ಪುಡಿ. ನಮಗೆಲ್ಲ ಇರಲೇಬೇಕು ಚಟ್ನಿ ಪುಡಿ, ಇಲ್ಲ ಅಂದರೆ ನಮಗೆ ಯಾವ ಫುಡ್ಡು ಹೋಗೋದೇ ಇಲ್ಲ. ಎಲ್ಲದಕ್ಕೂ ನಾವು ಚಟ್ನಿ ಪುಡಿ ಹಾಕ್ಕೊಂಡೇ ತಿಂತೀವಿ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳಿ. ರೆಡಿ ಆದಮೇಲೆ ನೆಕ್ಸ್ಟು ಒಗ್ಗರಣೆ ಪ್ರಿಪೇರ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ನೀವು ಎಷ್ಟು ಈರುಳ್ಳಿ ಹಾಕ್ಕೋತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ತುಂಬ ಈರುಳ್ಳಿ ಹಾಕ್ಕೊಂಡ್ರೆ ಈರುಳ್ಳಿ ಫ್ಲೇವರ್ ಜಾಸ್ತಿ ಆಗುತ್ತೆ. ಮೀಡಿಯಮ್ ಸ್ವಲ್ಪ ಇಷ್ಟು ಈರುಳ್ಳಿ ಹಾಕ್ಕೊಂಡು ಬದನೆಕಾಯಿ ಜಾಸ್ತಿ ಫ್ಲೇವರ್ ಇದ್ದರೆ ಬದನೆಕಾಯಿ ಚಟ್ನಿ ಫೀಲ್ ಬರುತ್ತೆ ಅಷ್ಟೇ. ಇದು ಗೋಲ್ಡನ್ ಬ್ರೌನ್ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಇದು ನೀಟಾಗೆಲ್ಲ ಹುರ್ಕೊಂಡ್ಮೇಲೆ ಆವಾಗಲೇ ನಾನು ತೋರಿಸ್ದೆ ಅಲ್ವಾ ಸುಟ್ಕೊಂಡಿರೋದೆಲ್ಲ, ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ಚಾಕು ತೊಗೊಂಡು ಚೂರು ಹಂಗೆ ಕಟ್ ಮಾಡಿಕೊಂಡು ಬೇಳೆ ಸ್ಮ್ಯಾಶರ್ ಬರುತ್ತಲ್ಲ, ಆ ಬೇಳೆ ಸ್ಮ್ಯಾಶರಲ್ಲೂ ಮಾಡ್ಕೋಬೋದು. ನೋಡಿ ಉಪ್ಪು, ಖಾರದ ಪುಡಿ, ಆಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿರೋದು ಒಗ್ಗರಣೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಆಮೇಲೆ ಓಪನ್ ಮಾಡಿದ್ರೆ ಎವ್ರಿಥಿಂಗ್ ಈಸ್ ರೆಡಿ. ಕ್ಲೋಸ್ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ರೂ ಹಂಗೆ ಸಾರ್ಟ್ ಮಾಡ್ಕೋಬೇಕು. ತಳ ಹತ್ತಬಾರ್ದು, ಬಿಕಾಸ್ ಶೇಂಗಾ ಬೀಜ ಎಲ್ಲ ಹಾಕಿರ್ತೀವಲ್ಲ. ನಾನು ಈ ರೀತಿ ಗಟ್ಟಿ ರೊಟ್ಟಿ ಯಾವಾಗಲೂ ತರಿಸಿರ್ತೀನಿ. ನಾನು ಮನೇಲೂ ಕೂಡ ಮಾಡ್ತೀನಿ ರೊಟ್ಟಿ, ಬಟ್ ಸಮ್ಟೈಮ್ಸ್ ಮಾಡಲಿಕ್ಕಾಗಲ್ಲ, ತುಂಬ ಹೊತ್ತು ನಿಂತ್ಕೋಬೇಕಾಗುತ್ತೆ ಅಲ್ವಾ. ಆ ಟೈಮಲ್ಲಿ ಈ ಥರ ಗಟ್ಟಿ ರೊಟ್ಟಿ ಎಲ್ಲ ಸುಸ್ತಾಗಿ ಬಂದಾಗ ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ. ನಮ್ಗೆ ಗೊತ್ತಿರೋರೇ ಇದ್ದಾರೆ, ಅವ್ರು ಮಾಡಿಬಿಟ್ಟು ಕೊಡ್ತಾರೆ. ಸೊ ಕಿಚಡಿ ಇತ್ತು ಹಾಗೆ ಮಧ್ಯಾಹ್ನದ್ದು, ಅದು ಕೂಡ ಜೊತೆಗೆ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಕೈಯಲ್ಲೇ ಮಾಡಿರ್ತಾರೆ. ಈ ಸತಿ ಮಾತ್ರ ಇದು ಕೈಯಲ್ಲಿ ಮಾಡಿದ್ದಾರೆ, ಮಿಷಿನಲ್ಲಿ ಮಾಡಿರೋದು ಕಳಿಸಿದ್ರು. ಐ ಥಿಂಕ್ ನಾನು ನೆಕ್ಸ್ಟ್ ಟೈಮಿಂದ ಮಿಷಿನಲ್ಲಿ ಮಾಡಿರೋದು ತೊಗೊಳಲ್ಲ, ಕೈಯಲ್ಲಿ ಮಾಡಿರೋದು ತೊಗೋತೀನಿ. ಇದು ನೋಡಿ ಮಿಷಿನಲ್ಲಿ ಮಾಡಿರೋದು. ಕೈಯಲ್ಲಿ ಮಾಡಿದರೆ ಅದೇನೋ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ರೊಟ್ಟಿ ಎಮರ್ಜೆನ್ಸಿ ರೊಟ್ಟಿ ಥರ ನೋಡಿ. ಇದು ಪ್ರಾಪರ್ ಉತ್ತರ ಕರ್ನಾಟಕ ಫುಡ್ ಸ್ಟೈಲ್, ಚೆನ್ನಾಗಿರುತ್ತೆ. ನಂಗೆ ಇವತ್ತು ಡೇ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.